ನಮಸ್ಕಾರ ಎಲ್ಲರಿಗೂ. ನಾನು ಕಿಶನ್ ಚಾರಿಯತ್. ನಾವು ಬಂದಿರೋದೇ ರಂಗನಾಥ ಸ್ವಾಮಿಯ ರಂಗಸ್ಥಳ ದೇವಸ್ಥಾನಕ್ಕೆ. ಇದು ಎಲ್ಲಿರೋದು ಅಂದರೆ ಗೌರಿಬಿದನೂರು ಕಡೆಯಿಂದ ಬರೋರಾದರೆ ಇಲ್ಲಿ ಆರ್ಚ್ ಇದೆ. ಆರ್ಚಲ್ಲಿ ಬೋದ್ಗನಹಳ್ಳಿ ಅಂತ ಇರುತ್ತೆ. ಬೋದ್ಗನಹಳ್ಳಿಯಲ್ಲಿ ಒಳಗಡೆ ಹೋದರೆ ಇಲ್ಲೇ ರಂಗಸ್ಥಳ ಅಂತ ಇದೆ. ಅದೇ ನೀವು ಚಿಕ್ಕಬಳ್ಳಾಪುರದ ಕಡೆಯಿಂದ ಬರೋರಾದರೆ ಇಲ್ಲಿ ಒಳಗಡೆನೆ ಬೋದ್ಗನಹಳ್ಳಿ ದಾಟದ ಮೇಲೆ ಇಲ್ಲಿ ರಂಗಸ್ಥಳ ಅಂತ ಬರುತ್ತೆ. ಬನ್ನಿ ಅಲ್ಲಿ ಹೋಗಿ ಆ ದೇವಸ್ಥಾನದ ವಿಶಿಷ್ಟತೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಇದೇ ಬೋದ್ಗನಹಳ್ಳಿ. ಈ ಊರು ದಾಟದ ಮೇಲೆ ರಂಗಸ್ಥಳ ಅಂತ ಬರುತ್ತೆ. ಅಲ್ಲೇ ಇರೋದು ಈ ದೇವಸ್ಥಾನ, ರಂಗನಾಥ ಸ್ವಾಮಿದು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರಂಗಸ್ಥಳ. ಬೋದ್ಗನಹಳ್ಳಿ ಆದ್ಮೇಲೆ ಬರೋದು ರಂಗಸ್ಥಳ. ಏನು ಗುರು, ಈ ರೇಂಜ್ಗೇನೋ ಜನ ಇದ್ದಾರೆ, ಇವತ್ತೇನೋ ಫಂಕ್ಷನ್ ಇದ್ದಂಗೆ ಐತೆ. ನಾವು ಇವತ್ತೇ ವಿಡಿಯೋ ಮಾಡೋಕ್ಕೆ ಬಂದಿದ್ದೀರಿ. ಬನ್ನಿ ನೋಡೋಣ, ಹಂಗೆ ಫಂಕ್ಷನ್ನು ನೋಡ್ಕೊಂಡು ಬರೋಣ. ನೋಡ್ಬೋದು ನೀವು ಇಲ್ಲೆಲ್ಲ ಎಷ್ಟು ಅಂಗಡಿಗಳೆಲ್ಲ ಇದ್ದಾವೆ ಅಂತ. ಏನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ. ಅಂದರೆ ಐಟಮ್ಸು, ಸ್ನ್ಯಾಕ್ಸು, ಜ್ಯೂಸು ಎಲ್ಲ. ದೇವಸ್ಥಾನ ಹಿಂದೆಗಡೆ ಇದು. ಏನು ಬರೀ ಮದುವೆ ಗಂಡು ಮದುವೆನೇ ಇದ್ದಾರೆ, ಇಷ್ಟು ಜನ. ಅದು ಫುಲ್ ಜೋಡಿನೋ ಜೋಡಿ. ಬನ್ನಿ ಒಳಗಡೆ ಹೋಗೋಣ. ನೀವು ನೋಡ್ಬೋದು, ಈಗಾಗಲೇ ನಾವು ರಂಗಸ್ಥಳಕ್ಕೆ ಬಂದಿದ್ದೀರಿ. ಇದೇ ರಂಗಸ್ಥಳ. ತುಂಬ ಹಳೇ ಕಾಲದ ದೇವಸ್ಥಾನ ಇದು. ಈ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಏನು ಅಂತ ಸ್ವಾಮಿಗಳ ಹತ್ರ ಕೇಳಿ ತಿಳ್ಕೊಳ್ಳೋಣ. ಇದು ರಂಗಸ್ಥಳ, ಮೋಕ್ಷ ರಂಗನಾಥ ಸ್ವಾಮಿ ದೇವಾಲಯ, ಚಿಕ್ಕಬಳ್ಳಾಪುರ ಹತ್ರ. ಚಿಕ್ಕಬಳ್ಳಾಪುರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಇದು ದೇವರ ಪೂರ್ತಿ ಬಂದು ಸಾಲಿಗ್ರಾಮ ಶಿಲೆ. ನಾವು ಸಾಲಿಗ್ರಾಮ ಅಂತ ಮನೆ ಇಟ್ಕೊಂಡು ಪೂಜೆ ಮಾಡ್ತೀವಲ್ವಾ, ಆ ಒಂದು ಶಿಲೆ ದೇವರ ಪೂರ್ತಿ. ಇಲ್ಲಿ ಮತ್ತೆ ಶ್ರೀರಂಗಪಟ್ಟಣ ಮೈಸೂರು, ಶ್ರೀರಂಗಂ ತಮಿಳುನಾಡು, ಈ 3 ಕಡೆ ಒಂದೇ ಮುಹೂರ್ತದಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತಾರೆ. ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತಲ್ವಾ, ಹಾಗಾಗಿ ಇಲ್ಲಿ 7 ಋಷಿಗಳು ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇಲ್ಲೊಂದು ಪ್ರದಕ್ಷಿಣೆ ಹೋಗ್ತಂದ್ರೆ ದೇವರ ಪಾದ ಹತ್ರ ಕಿಂಡಿ ಇದೆ, ಅಂದ್ರೆ ಗಿಣ್ಣೋ ತರ. ಮಕರ ಸಂಕ್ರಾಂತಿ ಆಗುತ್ತಲ್ವಾ, ಸೂರ್ಯನ ಕಿರಣು ದೇವರ ಪಾದಕ್ಕೆ ಬೀಳುತ್ತದೆ. ಅವತ್ತು 1 ನಿಮಿಷ ಮಾತ್ರ. ಆ ಪ್ರದಕ್ಷಿಣೆ ಆಗ್ಬೇಕಾದ್ರೆ ಸ್ವಲ್ಪ ಗಮನಿಸಿ ನೋಡಿದ್ರೆ ಆ ಒಂದು ಶೇಪ್ ಬಿದಿರು ಬುಟ್ಟಿ ಬರುತ್ತಲ್ವಾ, ಅಂದ್ರೆ ಬ್ಯಾಂಬು ಬಾಸ್ಕೆಟ್ ಇದೆಯಲ್ಲ, ಆ ಒಂದು ಶೇಪ್ ಅಲ್ಲಿ ಬಿದಿರು ಬುಟ್ಟಿಯ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ಇರ್ತಕ್ಕಂತ ಒಂದು ಭಾವನೆ. ರಾಮನ ಪಟ್ಟಾಭಿಷೇಕ ವಿಭೀಷಣ ಬಂದಿರ್ತಾನೆ. ವಿಭೀಷಣ ಇತ್ತ ಒಂದು ಬಂಗಾರದ ಬಿದಿರು ಬುಟ್ಟಿಯಲ್ಲಿ ರಂಗನಾಥ ಸ್ವಾಮಿ ಇಟ್ಬಿಟ್ಟು ಕೊಡ್ತಾನೆ. ಅಂದರೆ ರಾಮನ ಮನೆ ದೇವರು ರಂಗನಾಥ ಸ್ವಾಮಿ. ಅದನ್ನ ಗಿಫ್ಟ್ ಆಗಿ ಕೊಟ್ಟಾಗ ಅದನ್ನ ವಿಭೀಷಣ ಶ್ರೀರಂಗಮಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದರ ಜ್ಞಾಪಕಾರ್ಥವಾಗಿ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಮಲ್ಲಿ ಒಂದೇ ಮುಹೂರ್ತದಲ್ಲೇ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಪ್ರತೀತಿ ಇದೆ. ದೇವಸ್ಥಾನ ಕಟ್ಟಿ 1000 ವರ್ಷ ಆಗಿದೆ. ಹೊಯ್ಸಳ ವಿಜಯನಗರ ಕಾಲದ ದೇವಸ್ಥಾನ. ಇವರನ್ನ ಮೋಕ್ಷ ರಂಗನಾಥ ಸ್ವಾಮಿ ಅಂತ ಕರೀತಾರೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ, ಆ 3 ನೋಡಿ ಕೊನೆಯಲ್ಲಿ ಇವ್ರನ್ನ ದರ್ಶನ ಮಾಡಿ. ಇವ್ರು ಫೈನಲ್ ರಂಗನಾಥ ಸ್ವಾಮಿ. ಕೆಳಗಡೆ ಬಂದು ಗರುಡಾಳ್ವಾರ್ ಎತ್ಕೊಂಡಿರ್ತಕ್ಕಂಥದ್ದು. ಆದಿಶೇಷನ ಮೇಲೆ ಸ್ವಾಮಿ ಮಲಗಿರ್ತಾರೆ. ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ. ಶ್ರೀದೇವಿ ಭೂದೇವಿ ಸಮೇತರಾಗಿ ನಮ್ಗೆಲ್ಲಿ ದರ್ಶನ ಕೊಡ್ತಾರೆ. ದೇವರ ಸುತ್ತಲೂ ಗರ್ಭಗುಡಿಯಲ್ಲಿ ಬ್ರಹ್ಮ ಮಹೇಶ್ವರ ಅಷ್ಟದಿಕ್ಪಾಲಕರು, ಅಷ್ಟಾಯುಗಳು, ಶಂಕು ಚಕ್ರ ಪದ್ಮ ಗದ ಧನಸ್ಸು, ಮತ್ತೆ 7 ಋಷಿಗಳು ತ್ರಿಮೂರ್ತಿಗಳನ್ನೆಲ್ಲ ಕೆತ್ತನೆ ಮಾಡಿ. ಅಂದ್ರೆ ದೇವರು ವೈಕುಂಠದಲ್ಲಿ ಮಲಗಿರೋ ತರ ಸುತ್ತು ಎಲ್ಲ ಕುತ್ಕೊಂಡು ಭಜಿಸ್ತಾರ ಒಂದು ಭಾಸವನ್ನ ಗರ್ಭಗೃಹದಲ್ಲಿ ಮಾಡಿದೆ. ಅಂದ್ರೆ ಸ್ವಾಮಿ ಸಾಕ್ಷಾತ್ ವೈಕುಂಠದಲ್ಲಿ ಯಾವ ರೀತಿ ಇರ್ತಾರೋ ಅದೇ ರೀತಿ ಇಲ್ಲಿರ್ತಾರೆ. ಮಾರ್ಗಶಿರ ಮಾಸ ಪೌರ್ಣಮಿಯಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ 7 ದಿನವಾಗಿ. ಆಶ್ವೀಜ ಮಾಸದಲ್ಲಿ ಏಕಾದಶಿಯಿಂದ ಪೌರ್ಣಮಿವರೆಗೂ ಪವಿತ್ರೋತ್ಸವ ನಡೆಯುತ್ತೆ. ಅದು ಬಿಟ್ಟು ಪ್ರತಿ ಪೌರ್ಣಮಿ, ಪ್ರತಿ ಹುಣ್ಣಿಮೆಯದ್ದು ಸಾಯಂಕಾಲ 7 ಗಂಟೆಗೆ ಗರುಡೋತ್ಸವ ನಡೆಯುತ್ತೆ. ಅದು ಬಿಟ್ಟು ಯಾರಾದ್ರೂ ಕಲ್ಯಾಣೋತ್ಸವ, ಏನಾದ್ರೂ ಅಭಿಷೇಕಗಳು ಮಾಡಿಸಿದ್ರೆ ನಡೀತಾ ಇರುತ್ತೆ. ಇವಾಗ ಹೊರಗಡೆ ಫಂಕ್ಷನ್ ನಡೀತಾ ಇದೆಯಲ್ಲ, ಅದನ್ನೇನಂತಾರೆ ಸ್ವಾಮಿ? ಈಗ ಅದು ಸಾಮೂಹಿಕ ವಿವಾಹ ಮಹೋತ್ಸವ. ಪೊಲಿಟಿಕಲ್ ಲೀಡರ್ಸ್ ಇಂದ ಮಾಡಿಸಿದ್ದಾರೆ. ಒಂದು 31 ಜೋಡಿಗೆ ಒಂದೇ ಟೈಮ್ ಅಲ್ಲಿ ವಿವಾಹ. ಅದು ಈ ಶ್ರೀ ರಂಗಸ್ಥಳ ಕ್ಷೇತ್ರದಲ್ಲಿ ನಡೀತು ಬೆಳಗ್ಗೆ. ಇದು ದೇವಸ್ಥಾನ ಇದು ಟ್ರಸ್ಟ್ ದಾ ಇಲ್ಲ ಗೌರ್ಮೆಂಟ್? ಸರಿ ಸ್ವಾಮಿ, ಆಯ್ತು. ಸ್ವಾಮಿಗಳು ಹೇಳಿದ್ರಲ್ಲ, ದೇವ್ರ ಪಕ್ಕದಲ್ಲಿ ಇಲ್ಲೇ ಕಿಂಡಿ ಇರೋದು. ಇಲ್ಲೇ ದೇವತೆಗಳೆಲ್ಲ ಇವ್ರನ್ನ ಇಲ್ಲಿ ಸ್ಥಾಪನೆ ಮಾಡಿರೋದು. ಇದು ನೋಡಿ, ಇದೇ ಬಿರುದು ಬಿಟ್ಟಿದೆ ಆಕಾರದಲ್ಲಿರೋದು. ಇಲ್ಲಿ ನೋಡ್ಬೋದು, ಪ್ರದಕ್ಷಿಣೆ ಹಾಕೋವಾಗ ಹೇಳಿದ್ರಲ್ಲ ಸ್ವಾಮಿಗಳು, ನೋಡಿ ಇದು ಸೇಮ್ ಬಿರುದು ಬುಟ್ಟಿಯಾಗಿ ಹಿಂಗೆ ಲೈನ್ಸ್ ಹೆಂಗೆ ಬಿರುದು ಬುಟ್ಟಿ ಹಿಂಗೆ ಎಂದಿರ್ತಾರೆ, ಸೇಮ್ ಹಂಗೆ ಇರೋದು.
ನೋಡಿ ಅವ್ರು ಹೇಳಿದ್ರಲ್ಲ ಕಿಂಡಿ ಇದೆ, ಅದು ವಿಂಡೋ ಶೇಪಲ್ಲಿರೋದು. ಮಕರ ಸಂಕ್ರಾಂತಿ ದಿನ ಮಾತ್ರ ಇಲ್ಲಿಂದ ಸೂರ್ಯನ ಕಿರಣಗಳು ಹಿಂಗೆ ಸೀದಾ ಹೋಗಿ ಇಲ್ಲಿ ನೋಡ್ಬೋದು ನೀವು, ದೇವ್ರ ಪಾದದ ಮೇಲೆ ಸೀದಾ ಹಿಂಗೆ ಬೀಳುತ್ತದೆ ಆ ದಿನ ಮಾತ್ರ. ನೋಡಿ ವಿಡಿಯೋ ಎಲ್ಲ ಮಾಡಿ ದೇವಸ್ಥಾನದಿಂದ ಹೊರಡ್ತಾ ಇದ್ದೀರಿ ನಾವು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂದ ಗಂಟ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗುರು ಲೈಕ್ ಕೊಟ್ಕೊಂಡು ಸಬ್ಸ್ಕ್ರೈಬ್ ಮಾಡು ಗುರು.